ಗೆಳತರೆಲ್ಲರೂ ಕೂಡ್ಯಾರ, ಊರು ಮಂದಿ ಕಳ್ಸಕ್ಕ ಬಂದಾರ, ನಿನ್ನ ಗೆಳತರೆಲ್ಲರೂ ಸೇರ್ಯಾರ. ಹೋಗಿ ಬಾಬಾಲಿ ಅಂತಾರ, ಹೋಗಿ ಬಾಬಾಲಿ ಅಂತಾರ, ತಂದೆ ತಾಯಿ ಬಿಕ್ಕಿ ಬಿಕ್ಕಿ ಅಳತಾರ. ಮರಿಬೇಡ ತಂಗಿ ನಿನ್ನ ತವರೂರ, ಹೋಗಾಗ ಹಾಕ್ಬ್ಯಾಡ ಕಣ್ಣೀರ. ತಾಳಿ ನಿನಗ ಕಟ್ಯಾರ, ನೀ ತಾಳಿಕೊಂಡು ಬಾಳಂತ ಹೇಳ್ಯಾರ. ತಾಳಿ ನಿನಗ ಕಟ್ಯಾರ, ನೀ ತಾಳಿಕೊಂಡು ಬಾಳಂತ ಹೇಳ್ಯಾರ. ತಾಳಿಕೊಂಡು ಬಾಳಂತ ಹೇಳ್ಯಾರ, ಗಂಡನೇ ನಿನಗೆ ದೇವರ. ಮರಿಬ್ಯಾಡ ತಂಗಿ ನಿನ್ನ ತವರೂರ, ಹೋಗಾಗ ಹಾಕ್ಬ್ಯಾಡ ಕಣ್ಣೀರ. ನಿನಗಾಗಿ ತಂದೀನಿ ಬಂಗಾರ, ನಿನ್ನ ಮಗುವಿಗೆ ತಂದೇನಿ ಉಂಗೂರ. ನಿನಗಾಗಿ ತಂದೀನಿ ಬಂಗಾರ, ನಿನ್ನ ಮಗುವಿಗೆ ತಂದೀನಿ ಉಂಗೂರ. ಮಗುವಿಗೆ ತಂದೀನಿ ಉಂಗೂರ, ಮರಿಬೇಡ ತಂಗಿ ಹಾಲುಂಡ ತವರ. ಮರಿಬೇಡ ತಂಗಿ ನಿನ್ನ ತವರೂರ, ಹೋಗಾಗ ಹಾಕ್ಬ್ಯಾಡ ಕಣ್ಣೀರ. ಹೋಗಾಗ ಹಾಕ್ಬ್ಯಾಡ ಕಣ್ಣೀರ, ಹೋಗಾಗ ಹಾಕ್ಬ್ಯಾಡ ಕಣ್ಣೀರ. ಎಲ್ಲ ಚಿತ್ರಣಗಳು ಜನಪದ ಅಂದ್ರೆ ಹೆಂಗಂದ್ರೆ, ಈ ಸಜ್ಜಿ ರೊಟ್ಟಿಗೆ ಎಳ್ಳ ಹಚ್ಚಿದಂಗಿರಬೇಕ, ಕೆನಿ ಮೊಸರ ಹಿಂಡಿ ಬೆರಿತಾಂಗ, ಹುಳುಮಾನದೊಳಗ ಬೆಳ್ಳುಳ್ಳಿ ಬೆರಿತಾಂಗ, ನಮ್ಮ ನಿಮ್ಮ ಪ್ರೀತಿ ಇರಬೇಕಂತ. ಅಂತ ಅಷ್ಟು ಶುದ್ಧವಾದಂತ ಜನಪದ ಅದು. ತಂಗಳ ರೊಟ್ಟ್ಯಾಗ ಎಳಿಯ ಪುಂಡಿಯ ಪಲ್ಲೆ, ಅದ್ರಾಗ ಗಾಣ ಆಡಿಸಿದೆಣ್ಣೆ, ನಡು ನಡುವ ಎಳಿ ಸೌತಿಕಾಯಿ ಕಡದಂಗ, ನಮ್ಮ ನಿಮ್ಮ ಪ್ರೀತಿ ಇರ್ಬೇಕಂತ. ಆದ್ಮೇಲೆ ಈ ಜನಪದ ಬಗ್ಗೆ ಎಷ್ಟು ಹೇಳಿದ್ರು, ಯಾಕಂದ್ರ ಹಿಂದಕ್ಕೆ ಹಾಡ್ತಿರು, ಬೀಸುಕಲ್ಲಿ ಇರ್ತಿದ್ದು ಹೆಣ್ಮಕ್ಳೆಲ್ಲ. ಹಂಗ ಗಿರಣಿಗೆ ಹೋಗಿ ಮಷೀನ್ಗೆ ಹಾಕೊಂಡು ಬರೋ ಸಿಸ್ಟಮ್ಗಳು ಇರ್ಲಿಲ್ಲ ಅವಾಗ, ಅಷ್ಟು ಪ್ರಗತಿ ಹೊಂದಿರಲಿಲ್ಲ. ಹಳ್ಳಿಯಾಗೆಲ್ಲ ಹೆಣ್ಮಕ್ಳು ಬೀಸ್ತಿದ್ದು. ಅವಾಗ ಹೇಳ್ತಿರತ್ತ ಏನು, ಆದಾವ ನಮ್ಮ ಜ್ವಾಳ ಉಳುದಾವ ನಮ್ಮ ಹಾಡ, ಆಗ್ಯಾವ ನಮ್ಮ ಜ್ವಾಳ ಉಳುದಾವ ನಮ್ಮ ಹಾಡ, ಈಗ ತಗೋರೆವ ಸಾಕು ನಿಮ್ಮ ಕಲ್ಲ, ಬೆರಳಿನ ಉಂಗುರ ಸಮದಾವ ಅಂತ ಹೇಳ್ತಾರೆ. ಬೆರಳಿನ ಉಂಗುರ ಸಮೇತನ ಬೀಸ್ತಿರಂತ. ಅದಕ್ಕಾಗಿ ಅವರು ಅಷ್ಟು ಗಟ್ಟಿ ಮುಟ್ಟಿರ್ತಿದ್ರು. 100 ವರ್ಷ ಬದುಕ್ತಿದ್ರು, 10 ಮಕ್ಕಳು ಹಡಿತಿದ್ರು. ಯಾವ ಸಿಜರಿನ್ ಗಿಜರಿನ್ ಯಾವ ಏನು ಇರ್ಲಿಲ್ಲ ಅವಾಗ. ಯಾಕಂದ್ರೆ ಈಗ ನೋಡಿ ಚಕ್ಕಿ, ರಾಮದೇವ್ ಬಾಬಾ ಚಕ್ಕಿ ಆಸನ ಮಾಡಿಸ್ತಾರೆ ಗೊತ್ತಾ, ಹಿಂಗ್ ರೌಂಡ್ ಆಗಿ ತಿರುಗೋದು. ಇದು ಕನ್ಸೆಪ್ಟ್ ಎಲ್ಲಿತ್ತು, ನಮ್ ಹಿರಿಯರಲ್ಲಿತ್ತು. ಎಲ್ಲಿ ಜಾನಪದಾಗ ಬೀಸುಕಲ್ ಬೀಸೋದ್ರಿಂದ ಅದೇ ಈಗ ಯೋಗದಾಗ ಬಂದಾರ. ಯಾಕಂದ್ರೆ ನಾರ್ಮಲ್ ನೀವು ಡೆಲಿವರಿ ಆಗ್ಬೇಕಂದ್ರೆ ಹೆಣ್ಮಕ್ಳು ಇದು ಮಾಡ್ರಿ ಎಕ್ಸರ್ಸೈಸ್ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಅಂತ ಒಂದು ನೆಟ್ಮೇಲೆ ಆದ್ಮೇಲೆ ಇವತ್ತು ಒಳ್ಳೆ ಶುಭ ದಿನ, ತಾವೆಲ್ಲರೂ ಸೇರಿ ನಮ್ಮ ಸಂಸ್ಕಾರ ಉಳಿಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಯಾಕಂದ್ರೆ ಎಲ್ಲ ಇನ್ಸ್ಟಿಟ್ಯೂಷನ್ ನೋಡಿದೆವು, ಶಿಷ್ಟಾಚಾರ ಮತ್ತು ಶಾಸ್ತ್ರೋಕ್ತವಾಗಿ ನಡೀತಕ್ಕಂಥ ಎಜುಕೇಶನ್ ಎಲ್ಲಿದಪ್ಪ ಅಂದ್ರೆ ಅದು ಮಂಜುನಾಥ್ ಸೊಸೈಟಿಯಲ್ಲಿ ಮಾತ್ರ ಕಾಣ್ತೇವೆ. ಯಾರ್ಯಾರು ಎಷ್ಟೆಷ್ಟು ಡೆವಲಪ್ಮೆಂಟ್ ಮಾಡಿದೆವು, ಅದು ಓವರ್ ಪ್ರೊಜೆಕ್ಟರ್ ಮಾಡಿದೆವು, ಆರ್ಟ್ ಪಿಕ್ಚರ್ ಉದ್ದು ಪಿಕ್ಚರ್ ಎಲ್ಲ ತೋರಿಸ್ತಾರೆ. ಬಟ್ ಶಿಷ್ಟಾಚಾರ ಬರುವುದು ಈ ಸಂಸ್ಥೆಗಳಲ್ಲಿ. ಯಾಕಂದ್ರೆ ಇದು ಮೂಲತಃ ಹುಟ್ಟಿದ್ದು ಅಲ್ಲಿ ಭಗವಂತನ ಸೃಷ್ಟಿ. ಆ ಕಡೆ ನೋಡ್ಬೇಕು, ತುಳುನಾಡಿನಲ್ಲಿ ಇರ್ತಕ್ಕಂಥ ಸಂಸ್ಕಾರ ಸಂಸ್ಕೃತಿ ಅಲ್ಲಿಂದ ಅದು ಒರಿಜಿನೇಟ್ ಆಗ್ಯದ ಅಂದ್ರೆ ಆ ಸಂಸ್ಥೆ, ಅದರದೊಂದು ಬಣ್ಣ, ಅದರದೊಂದು ಮೆರುಗನೆ ಬೇರೆ ಸೊಸೈಟಿಯಲ್ಲಿ. ಅದಕ್ಕೆ ಹೆಂಗಂದ್ರೆ ನಮ್ಮ ಕಡೆ ಹೆಂಗಾಗ್ಯದಂದ್ರೆ ಎಲ್ಲರೂ ಒಂದೊಂದು ಚಿಂತೆ ಆಗಿದೆವು. ಸುಖ ಕೊಟ್ಟ ದೇವ್ರು ಯಾರಿಗೆ ಸುಮ್ಬಿಟ್ಟ ಅಂದ್ರಿ, ಒಬ್ಬೊಬ್ಬರು ಬಾಳೆ ಒಂದೊಂಥರ ಡಂಕು ಮಾಡ್ಯಾನ. ಬಾಳೆ ಮಾಡೋ ಹೆಣತಿ ಕೂಡ ಗಂಡನ ಕೊಟ್ಟಾನ, ಚಲೋ ಗಂಡ ಎಡವಟ್ಟು ಹೆಣತಿ ಇಟ್ಟಾನ. ಸುಖ ಕೊಟ್ಟ ದೇವ್ರು ಯಾರಿಗೆ ಸುಮ್ಬಿಟ್ಟಾನ, ಒಬ್ಬೊಬ್ಬರು ಬಾಳೆ ಒಂದೊಂಥರ ಡಂಕು ಮಾಡ್ಯಾನ. ದೇಶ ಆಳಕ್ಕೆ ರಾಜಾಗ ಒಂದು ಕುರ್ಚಿ ಕೊಟ್ಟಾನ, ಆ ಕುರ್ಚಿ ಕಾಲ್ ಜಗಕ್ಕೆ 4 ಮಂದಿ ಕದಿಮರು ಬಿಟ್ಟಾನ. ಸುಖ ಕೊಟ್ಟ ದೇವ್ರು ಯಾರಿಗೆ ಸುಮ್ಬಿಟ್ಟಾನ, ಒಬ್ಬೊಬ್ಬರು ಬಾಳೆ ಒಂದೊಂಥರ ಡಂಕು ಮಾಡ್ಯಾನ ಅಂದ್ಮೇಲೆ. ಅದಕ್ಕೆ ಎಷ್ಟೇ ಜಾನಪದ ಬಗ್ಗೆ ಮಾತಾಡಿದ್ರು. ಯಾಕಂದ್ರೆ ಹಿಂದಕ್ಕಿನ ಶರಣರು ಎಲ್ಲರೂ ಶರಣೀಯರು ಮತ್ತು ಈ ದಾಸ ಸಾಹಿತ್ಯ ಮತ್ತು ಅದೇ ರೀತಿಯಾಗಿ ಈ ಶರಣ ಸಾಹಿತ್ಯ ಅದಕ್ಕೆ ಪೂರಕವಾಗಿದ್ದಿದೆ ಜನಪದ ಸಾಹಿತ್ಯ. ಅದ್ರ ಜೊತೆನೇ ಇತ್ತು. ಆದ್ರೆ ಇದು ಎಲೆ ಮರದ ಕಾಯಿ ಹಿಂಗೆ ಇತ್ತು. ಎಲೆ ಮರಿ ಆದ್ರ ಕಾಯಿ ಹಂಗ ಕಾಣಲ್ಲ, ಆ ತರ ಆದಂತ ಬೆಳೆದು ಬಂದಂಥದ್ದು ಇದು. ಶರಣರ ನೆನೆದೆಯರ ಸರಗಿಯ ಇಟ್ಟಂಗ, ಅರುಳು ಮಲ್ಲಿಗೆ ಹೂವ ಮುಡದಂಗ, ಅರುಳು ಮಲ್ಲಿಗೆ ಹೂವ ಮುಡದಂಗ ನನ್ನ ಮಗಳೇ, ಕಲ್ಯಾಣದ ಶರಣರ ನೆನೆ ಅಂತೇಳಿ ನಮ್ಮ ಜಾನಪದರು ಹೇಳ್ತಾರೆ. ಆದ್ಮೇಲೆ ಅದು ಎಷ್ಟೇ ಇರಲಿ ಹೆಂಗೆ ಇರಲಿ, ಈಗ ನಮ್ಗೆ ಚೀಫ್ ಗೆಸ್ಟ್ ಆಗಿ ಕರೆಸಿದ್ದಾರೆ. ಎಲ್ಲ ನೋಡ್ರಿ ಎಲ್ಲ ಮೇಧಾವಿಗಳು ಇರ್ತಾರೆ. ನಾವು ಅವ್ರ ಮುಂದೆ ಭಾಳ ಸಣ್ಣವು. ಯಾಕಂದ್ರೆ ನಮ್ದೇನು ಸುಮ್ಮನೆ ಡಿಗ್ರಿ ಆಯ್ತು, MA ಆಯ್ತು,
ನಾವು ಜನಪದ ಹಾಡೋದು ಸುಮಾರಾಗಿ ಒಂದು 35 ವರ್ಷ ಸರ್ವಿಸ್ದಿಂದ ಜನಪದ ಯೂನಿವರ್ಸಿಟಿಯವರು ಗುರುತಿಸಿ ಗೌರವ ಡಾಕ್ಟರೇಟ್ ಕೊಟ್ಟರು. ಅದು ಏನೋ ಅದು ಅವ್ರವ್ರ ಇದಕ್ಕೆ ಏನೋ ಕಾರ್ಯಕ್ಕೆ ಶ್ಲಾಘನೀಯ ಅಂತೇಳಿ ನಾವು ಹೇಳ್ಬೋದು. ಅದಕ್ಕಾಗಿ ಇಂಥ ಒಂದು ವೇದಿಕೆ ನಾನು ಮೊದಲಿಗೆ ಇದು ಪೋಸ್ಟ್ಪೋನ್ ಆಯಿತು, ಹಿಂದೆ ಡೇಟಿಗೆ ಆಗ್ಬೇಕಾಗಿತ್ತು, ಮುಂದೂಡಲಾಯ್ತು ಅನಿವಾರ್ಯ ಕಾರಣದಿಂದ. ಆವಾಗ ನಮ್ಮ ದೋಸ್ತರಿಗೆ ನಾ ಇದ್ರದ್ದು ಹಾಕಿದ್ದೆ ಸ್ಟೇಟಸ್. ಎಂಥ ಸಂಸ್ಥೆಗಳು ಕರ್ಸ್ಯಾರ, ನಿನಗೆ ಕಮಿಷನರ್ಗೆ ಯಾಕೆ ಕರ್ಸಿಲ್ಲ ಅಂದ್ರು. ಕಮಿಷನರ್ಗೆ ಕರ್ಸ್ಯಾರ, ಅವರು ಭಾಳ ಜಾಗ ಇರ್ತಾವ, ನಮಗೆ ನೋಡಿ ಕರ್ಸ್ಯಾರ. ನಮ್ಮ ಜೋಡಿ ಕಲ್ತವ್ರು ಒಬ್ರು ಅದಾರ ಇಲ್ಲಿ. ಅದಕ್ಕಾಗಿ ನಮ್ಮ ಆತ್ಮೀಯರು ಮತ್ತು ಅವರು ವಿದೇಶದಲ್ಲಿ ಹೋಗಿ ಕಲ್ತು ಉತ್ತಮವಾದಂಥ ಒಂದು ಡಿಗ್ರಿ ಪಡ್ಕೊಂಡು ಇವತ್ತು ಪ್ರತಿಷ್ಠಿತ ಆದಂಥ SDM ದಲ್ಲಿ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ಭಾಳ ಹೆಮ್ಮೆ ಸಂಗತಿ. ಅವರೇ ನನ್ನ ಆತ್ಮೀಯ ಗೆಳೆಯ ಮಠ್ ಅವರು. ಮಠ್ ಸರ್ ಅವರು, ಡಾಕ್ಟರ್ ಮಠ್ ಅವರು ನನ್ನ ಕ್ಲಾಸ್ಮೇಟ್. ಅವರು ನಾವು ಡಿಗ್ರಿ ಕ್ಲಾಸ್ಮೇಟ್. ಇಬ್ರು ಒಂದೇ ರೂಮ್ನಾಗಿದ್ದು ಎಲ್ಲ ಒಂದೇ ಬುಗಣ್ಯಾಗ ಉಪ್ಪಿಟ್ಟು ಮಾಡಿ ರೊಟ್ಟಿ ಮಾಡಿ ಖಾರ ಹಿಂಡಿ ಎಲ್ಲ ಕಲಿಸಿ ತಿಂದವ್ರು ನಾವು. ಮೊಸರ ಚಟ್ನಿ ಕೂಡಿ ತಿಂದವರು. ಅವೆಲ್ಲ ನೆನಪುಗಳು ಬರ್ತಾವ ನಮಗೆ. ಹಾಗೆ ಆತ್ಮೀಯರ ಏನೇ ಇರಲಿ, ಎಲ್ಲೇ ಹುಡುಕಿದ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲಿ ಇರುವ ಪ್ರೀತಿ ಸ್ನೇಹಗಳು ಗುರುತಿಸಿದ ಆತನ ನಮ್ಮೊಳಗೆ. ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇವೆ ನಮ್ಮೊಳಗೆ. ಒಳಗಿನ ಕಲಹನ ಕಲಕದ ಇದ್ದರೆ ಅಮೃತ ಸವಿಯುವುದು ನಾಲಿಗೆಗೆ. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ. ಎಷ್ಟೇ ಕಷ್ಟ ಎಂಬುದು 4 ದಿನದ ಈ ಬದುಕಿನಲ್ಲಿ ಆತ್ಮೀಯರೇ, 4 ದಿನದ ಈ ಬದುಕಿನಲ್ಲಿ ಬಹಳ ಅತ್ಯುತ್ತಮವಾದಂಥ ಒಂದು ವೇದಿಕೆ ನನಗೆ ಇವತ್ತು ಕೊಟ್ಟಿದ್ದಾರೆ. ಈ VC ಅವ್ರಿಗಾಗಲಿ ಮತ್ತು ಈ ಚೇರ್ಮನ್ರಿಗಾಗಲಿ ನಾವು ಕೃತಜ್ಞತೆ ಸಲ್ಲಿಸ್ತೇವೆ. ಯಾಕಂದ್ರೆ ಈ SDM ಅಂದ್ರೆ ಸ್ವಲ್ಪ ಪೊಲೀಸರು ದೂರ ಇಡ್ತಾರೆ. ಯಾಕಂದ್ರೆ ಬ್ಯಾಡ ಸಹವಾಸ ಅಂತೇಳಿ. ಯಾಕಂದ್ರೆ ಆ ಥರ ಏನಿಲ್ಲ, ಈಗೆಲ್ಲ ಜನ ಸ್ನೇಹಿ ಪೊಲೀಸ್ ಆಗಿದೆ ಆತ್ಮೀಯರೇ. ಎಲ್ಲರೂ ನಮಗಾಗಿ ನೀವು ಅಂದ್ರೆ ನಿಮಗಾಗಿ ನಾವು ಇರೋದಂತ ಜನಸ್ನೇಹಿ ಪೊಲೀಸ್ ಆಗಿದ್ದೇವೆ. ಒಳ್ಳೆ ಸೌಲಭ್ಯಗಳು ಬಂದಿವೆ. 112 ಬಂದಿದೆ. ಮೊದಲೆಲ್ಲ 100 ಇತ್ತು, ಈಗ 112 ಬಂದಿದ್ದೇವೆ. 1930 ಬಂದಿದೆ ಸೈಬರ್ ಕ್ರೈಮ್ ಅಫೆನ್ಸ್ ಏನಾದರೂ ಆದರೆ. ಇವೆಲ್ಲ 181 ಬಂದಿದೆ. ಇವೆಲ್ಲ ಯಾಕಂದ್ರೆ ನಿಮಗಾಗಿ ಇರೋದು ನಾವು, ನಿಮ್ಮ ಸೇವೆಗಾಗಿ ನಾವು ಸದಾ ಸಿದ್ಧ 24x7. ಅದಕ್ಕೆ ಆತ್ಮೀಯರೇ, ಯಾವುದೇ ವಿಶೇಷ ಕಾರ್ಯಕ್ರಮಗಳಿರಲಿ, ನಮ್ಮ ಪೊಲೀಸರು ನಾವು ಈಗ ಜನಸ್ನೇಹಿ ಆಗಿದ್ದೆವು. ಹಿಂದಕ್ಕಿನ ಪೊಲೀಸರು ಯಾರೂ ಇಲ್ಲ. ನಿಮ್ಮೊಂದಿಗೆ ನಾವು ಇರ್ತೇವೆ, ನಮ್ಮೊಂದಿಗೆ ನೀವು ಕೈ ಜೋಡಿಸಿ. ಅದಕ್ಕಾಗಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ನನ್ನನ್ನು ಈ ವೇದಿಕೆಯನ್ನು ಹಂಚಿಕೊಟ್ಟು ನಿಮ್ಮ ಜೋಡಿ ಮಾತಾಡೋದು ನೀವೆಲ್ಲ ಕೇಳಬೇಕಲ್ಲ, ಅದು ನಮ್ಮ ಭಾಗ್ಯ. ಯಾಕಂದ್ರೆ ನೀವು ಬರೀ ಪೊಲೀಸರು ಮಾತಾಡ್ತಾರಂದ್ರೆ ಯಾರೂ ಬರಲ್ಲ. ಪೊಲೀಸರು ಮಾತಾಡ್ತಾರೆ ಒಂದು 4 ಮಾತಂದ್ರೆ ಯಾರೂ ಬರಲ್ಲ, ನೀವು ಯಾರೂ ಬರಲ್ಲ. ಪೊಲೀಸರು ಕೇಳೋದಪ್ಪ ಅಂತ ಹೇಳ್ತಾರೆ. ಅದಕ್ಕಾಗಿ ನೀವೆಲ್ಲ ಬಂದಿರಿ, ನಮ್ಗೆ ಎಷ್ಟು ಖುಷಿ ಆಗದರ, ಹಂಡೆ ಹಾಲು ಕೊಡೋದಾಗ ಸಂತೋಷ ಆಗದ ನಮ್ಗೆ. ಅದಕ್ಕಾಗಿ ಇಂಥ ಒಂದು ವೇದಿಕೆ ಕೊಟ್ಟು ನಮ್ಮನ್ನು ಇಲ್ಲಿ ಕರೆಸಿದಿರಿ. ತಮ್ಮ ಸಂಸ್ಥೆಯ ಚೇರ್ಮನ್ರಿಗೂ VC ಅವರಿಗೂ ಎಲ್ಲ ಡಾಕ್ಟರ್ ಅದರ ಇದೆ ವೇದಿಕೆ ಮೇಲಿದ್ದಾರೆ ಎಲ್ಲ ಮಾನ್ಯರಿಗೂ, ಪರೋಕ್ಷವಾಗಿ ಕೆಲಸ ಮಾಡಿದಂಥ ಎಲ್ಲ ಸಿಬ್ಬಂದಿ ವರ್ಗಕ್ಕೂ, ಅಣ್ಣ ತಮ್ಮಂದಿರಿಗೂ, ಅಕ್ಕ ತಂಗಿರಿಗೂ ನಾನು ಶರಣಾರ್ಥಿಗಳನ್ನು ತಿಳಿಸುತ್ತೆ ನನ್ನ 2 ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.